ಪೊಲೀಸ್ ಜೊತೆ ಬಾ. ಗಾಡಿ ಪೊಲೀಸ್ ಜೊತೆ ನಾವೇ ಹೊಡ್ದವ್ನಲ್ಲಿ. ಕಂಪ್ಲೇಂಟ್ ಕೊಡೋದು. ಆಯ್ತು ಹೊಡೆದವ್ರ ಹೊಡ್ದವ್ನಲ್ಲಿ. ನಾನು ಸ್ಟೇಷನ್ಗೆ ಬರ್ತೀನಿ ಬಿಡಿ. ಯಾರು ಇಲ್ಲ ಅಲ್ಲ, ಹೊಡ್ದವ್ನು ಬೇಕು. ಮೈ ಕೈ ಹಾಕ್ದವ್ನು ಬೇಕು, ಯಾರ್ ಮೈ ಕೈ? ಮೈ ಕೈ ಹಾಕ್ದವ್ನು ಇನ್ನೊಬ್ಬ ಬೇಕು. ಆಯ್ತು ಗುರುವೆ. ಆ ಬ್ಲೂ ಕಲರ್ ಚೆಕ್ ಶರ್ಟ್ ಆಯ್ತು. ಬ್ಲೂ ಕಲರ್ ನಿಮ್ಮ ಹೆಸರೇನು? ಬ್ಲೂ ಕಲರ್ ಶರ್ಟ್. ನಾನೇ ಫೋನ್ ಮಾಡಿದ್ದು ನಿಮ್ಮ ಮೇಡಮ್. ಹೆಸರೇನಪ್ಪ? ನಾನೇ ಫೋನ್ ಏನು? ಮಾಡಿದ್ದು ನಿಮ್ಮ ಹೆಸರೇನು? ನಾನೇ ಫೋನ್ ಮಾಡಿದ್ದು ಶರ್ಟ್ ತೆಗಿ. ಬ್ಲೂ ಶರ್ಟ್. ಹಾಸ್ಪಿಟಲ್ ನಡಿ ಫಸ್ಟ್ ಜೀವ ಉಳಿಸ್ಕೊ ನಡಿ. ನಾವು ಶೃಂಗೇರಿಗೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದು, ಇಲ್ಲಿ ಕೊಪ್ಪಕ್ಕೆ ಬಂದಿದ್ದು. ಕೊಪ್ಪಕ್ಕೆ ಬಂದು ನಮ್ಮ ಶೃಂಗೇರಿ ದರ್ಗಕ್ಕೆ ಹೋಗ್ಲಿಕ್ಕೆ ಇತ್ತು. ಹಾಗೆ ನಾವು 3 ಗಾಡಿಯಲ್ಲಿ, ಒಂದು ಇದು ಶಿಫ್ಟು, ಮತ್ತೊಂದು ಕ್ರೇಟಾ, ಮತ್ತೊಂದು ಇನೋವಾ ಗಾಡಿ, 3 ಗಾಡಿ ಹೋಗಿತ್ತು. ಶಿಫ್ಟ್ ಮುಂದೆ ಹೋಗಿದೆ, ಕ್ರೇಟಾ ಮಧ್ಯದಲ್ಲಿದೆ, ಲಾಸ್ಟಲ್ಲಿ ನಾನಿದೆ ಇನೋವಾ ಹಿಡ್ಕೊಂಡು ಬಂದಿದ್ದೆ. ಹಾಗೆ ಶೃಂಗೇರಿ ಮುಟ್ಟಿದ ಕೂಡಲೇ ಇಬ್ಬರು ಬಂದರು ಬೈಕಲ್ಲ ಸ್ಕೂಟಿಯಲ್ಲಿ ಬಂದು ಅಡ್ಡ ನಿಲ್ಲಿಸಿದ್ರು. ಯಾವುದು ಕ್ರೇಟಕ್ಕೆ ಅಡ್ಡ ನಿಲ್ಲಿಸಿದ ಕೂಡಲೇ ಅವ್ರು ಕೇಳಿದರು, ನಿಮ್ಮ ಗಾಡಿ ಟಚ್ ಆಗಿದೆ, ಇಲ್ಲಿ ಸ್ಕೂಟಿ ಇಲ್ಲಿ ಅಡ್ಗದ್ದೆ ಹತ್ರ ಟಚ್ ಆಗಿದೆ ಅಂತೇಳಿ. ಅಡ್ಡದಲ್ಲಿ ಟಚ್ ಆಗಿದೆ ಅಂತೇಳಿ ಇವ್ನು ಕೆಳಗೆ ಬಂದ ನೋಡಿದ್ರೆ ನಾನು ಟಚ್ ಎಂತ ಆಗಲಿಲ್ಲ. ಎಲ್ಲಿ ಆಗಿದೆ ನನಗೆ ಟಚ್ ಆಗಿದೆ, ಗಾಡಿ ಎಂತ ಆಗಲಿಲ್ಲ ಕೇಳಿದ. ಅವನು ಯಾರು ಅಕ್ಕನ ಮಗ, ಟಚ್ ಆಗಲಿಲ್ಲ ಅಂತೇಳಿ. ಆ ಕೂಡಲೇ ಅವನು ಅಣ್ಣ ಬಂದ, ಅವನನ್ನ ಮುಂದುಗಡೆ ಶಿಫ್ಟಲ್ಲಿ ಇದ್ದಲ್ಲ, ಅವ್ನು ತಿರ್ಸಿ ಬಂದ, ಗಾಡಿಯನ್ನು ನಿಲ್ಲಿಸಿದ ಅಂತೇಳಿ ನೋಡಿದಲ್ಲಿ ಮಿರರಲ್ಲಿ ತಿರ್ಸಿದೆ ಅಂತೇಳಿ ಬಂದ. ನಾನು ಅಲ್ಲೇ ಬಂದೆ, ಅಲ್ಲಿ ನಾನು ಕೂಡ ಹಿಂದ್ಗಡೆ ಇದ್ದೆಲ್ಲ, ನಾನು ಬಂದೆ. ಎಂತ ಗಾಡಿ ತಾಗಿದಂತಲ್ಲ, ಹಾಗೆ ಹೀಗೆ. ಹೌದು ಗಾಡಿ ತಾಗಿದೆ ಅಂತ ಹೇಳಿದ್ರು ಅವರು, ಗಾಡಿ ತಾಗಿದೆ ಅಲ್ಲಿ ಹಾಗೆ ಹೀಗೆ ಅಂತೇಳಿ. ಅವ್ರು ಬರಲಿ, ಅಲ್ಲಿ ತಾಗಿದೆ, ಯಾರಿಗೆ ತಾಗಿದೆ ಕೇಳಿದ ಅಣ್ಣ. ಅವನು ಯಾರಿಗೆ ತಾಗಿದೆ, ಯಾರಿಗೆ ತಾಗಿದೆ ಅಂತ ಹೇಳಿದ್ರೆ ಕೇಸಲ್ಲಿ ನೋಡುವ, ಕಂಪ್ಲೇಂಟ್ ಮಾಡಿ ಹೇಳಿದ ಅವ. ಯಾರು ಅವನು ತಾಗಿದ ಒಂದು ಅಣ್ಣ ಹೇಳಿದ. ಹೇಳಿದೆ ನಾನು ಹಿಂದ್ಗಡೆ ಇದ್ದೆ, ಯಾವ ಗಾಡಿಗೂ ತಾಗಲಿಲ್ಲ. ಆಗಿರುವಾಗ ನೀವು ತಾಗಿದೆ ಅಂತ. ಮತ್ತೆ ಗಾಡಿಯಲ್ಲಿ ಪೆಟ್ರೋಲ್ ಎಲ್ಲ ಉಂಟು, ಇದೆಲ್ಲ ಪೆಟ್ರೋಲ್ ಹಿಡ್ಕೊಂಡ್ಬಂದಿರಿ, ಗಾಡಿ ಫ್ಯಾಮಿಲಿ ಬರುವಾಗ ನಿಲ್ಲಿಸಿ ಎಲ್ಲ ಅಡ್ಡ ಹಾಕಿ ಏನು ಗಲಾಟೆ ಮಾಡ್ತೀರಾ ನೀವು ಕೇಳಿದೆ. ಗಲಾಟೆ ಮಾಡಿದ್ರೆ ಇಲ್ಲ, ನೀವು ಕಂಪ್ಲೇಂಟ್ ಕೊಡಿ, ಪೊಲೀಸ್ ಬರ್ತೀನಿ ಅಂತ ನೋಡುವ. ಇವು ಇದ್ದದಲ್ಲಿ ಕಾಲ್ ಮಾಡಿದೆ, ಯಾರಿಗೆಲ್ಲ ಕಾಲ್ ಮಾಡಿದ್ದು. ಒಂದು ಓಮಿನಿ ಬಂತು, ಮತ್ತು ಇದು ಟೂ ವೀಲರ್ ಬೈಕೆಲ್ಲ ಬಂದರು ನಮ್ಮ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ರು. ಎಷ್ಟು ಜನ ಇದ್ರು ಸರ್? ಅವ್ರು ಎಷ್ಟು ಜನ ಇದ್ರು ಒಟ್ಟು? ಅವರು ಒಂದು 9-10 ಜನ ಇದ್ರು. ಅಟ್ಯಾಕ್ ಮಾಡಿದ್ರು. ಮಕ್ಕಳು ಎಂತ ಮಾಡಿದ್ರು, ಎದುರಿದ್ರ, ನನ್ನ ಕಾಲೆಲ್ಲ ಹಿಡಿದ್ರು. ಅಂದ್ರೆ ನಿಮ್ ಫ್ಯಾಮಿಲಿ ಇದ್ದಿದ್ದು ಗಾಡಿ? ಎಲ್ಲ ಫ್ಯಾಮಿಲಿ ಇದ್ದಿದ್ದು, ನೀವು ದರ್ಗಾಕ್ಕೋಸ್ಕರ ಅಂತ ಶೃಂಗೇರಿಗೆ ಬಂದಿದ್ದು. ಹಾಗೆ ಹೆಂಗಸರು ಇರೋದು, ನಾವಿರೋದು ಒಂದು ಗಂಡಸರು 4 ಜನ ಅಷ್ಟೇ. ಹಾಗೆ ಅವರೊಂದು ಅಂದಾಜು ಎಷ್ಟು ಜನ ಇದ್ರು ಸರ್? ಅವರೊಂದು 8-9 ಜನ 10 ಜನ ಇದ್ರು ಒಟ್ಟು, ಟೋಟಲ್ 10 ಜನ ಇದ್ರು. ಹಾಗೆ ಅಟ್ಯಾಕ್ ಮಾಡಿದ್ರು ನಮಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ಮಕ್ಕಳು ಎಲ್ಲ ಕೈಯಲ್ಲಿ ಹಿಡಿತಿದ್ರು, ಬನ್ನಿ ಅಂತ. ಯಾರು ಒಟ್ಟಿಗೆ ಟೋಟಲ್ ಒಂದು 10 ಜನ ಜಾಸ್ತಿ ಇದ್ರು ಹೆಂಗಸರು. ಒಟ್ಟು ಒಂದು 15 ಜನ ಇದ್ರು ನಾವು ಹೆಂಗಸರು, ಮಕ್ಕಳೆಲ್ಲ ಸೇರಿ. ಅವ್ರು ಎಷ್ಟು ಜನ ಇದ್ರು ಅಲ್ಲೇ ಮಾಡುವಾಗ? ಅವರು ಒಂದು 8-9 ಜನ ಇದ್ರು. ಹಾಗೆ ನಮಗೆ ಒಂದು ಅಟ್ಯಾಕ್ ಮಾಡಿದ್ರು, ನಮ್ಮ ಮೇಲೆ ಕಾಲಲ್ಲಿ ಹಿಡಿದ್ರು, ಬಟ್ಟೆ ಎಲ್ಲ ಎಳೆದ್ರು. ಮತ್ತೆ ಹೆಂಗಸರು ಬಂದ ಕೂಡಲೇ ಹೆಂಗಸರನ್ನೆಲ್ಲ ಎಳೆದ್ರು. ಹೆಂಗಸರ ಚಿನ್ನೆಲ್ಲ ಕೈಯಲ್ಲಿ ಇದ್ದಿದ್ದು, ಉಂಗುರ ಎಲ್ಲ ಹೋಯ್ತು, ಉಂಗುರ ಎಲ್ಲ ತಕೊಂಡ್ರ, ಕೈಯಲ್ಲಿ ಇದ್ದಿದ್ದು ಉಂಗುರ ಇದಾಯ್ತು. ಅವ್ರು ಕೇಳಿದ ಕೂಡಲೇ ನಂದು ಇದಿಲ್ಲ ಅಂತ ಹೇಳ್ತಿದ್ರು ಒಂದೊಂದು. ಹಾಗಾಗಿ ನಂಗೆ ಹೆದರಿಕೆ ಆಯ್ತು. ನಾನು ಗಾಡಿಯಲ್ಲಿ ಕೂತ್ಕೊಂಡು ಹೋಗು ಆಯ್ತು ಮಾಡೋಣ. ಮತ್ತೆ ಲಾಸ್ಟಿಗೆ ಎಲ್ಲ ಹೊಡೆದ್ರು. ಮತ್ತೆ ಲಾಸ್ಟ್ ಪೊಲೀಸ್ ಅವ್ರು ಬಂದ್ರು. ಮತ್ತೆ ಎಲ್ಲ ಆದ ಕೂಡಲೇ ನಮ್ಮೆಲ್ಲ ಸರ್. ಇದು ಸುಮಾರು ಎಷ್ಟು ಗಂಟೆಗೆ ಆಗಿರೋದು? ಇದು 7:30 ಗಂಟೆ, ಸಂಜೆ 7:30 ಗಂಟೆ. 7:30 ಗಂಟೆ. ಸರ್, ಇದು ನಿಮ್ ಕಣ್ಣು ಕೆಂಪಾಗಿದೆ ಅಲ್ಲ, ಇಲ್ಲಿ ಗಾಯ ಆಗಿದೆ ಅಲ್ಲ? ಇಲ್ಲಿ ಪೆಟ್ಟು ಬಿದ್ದಿದೆ, ಸ್ಟಿಚ್ ಆಗಿದೆ. ಹೇಗೆ ಪೆಟ್ಟು ಬಿದ್ದಿದೆ? ಇದು ಕಲ್ಲಲ್ಲಿ ಕೈಯಲ್ಲಿ ಹಿಡಿದು ಈಗ ಹೊಡೆದು ಕೂಡಲೇ ಇಲ್ಲಿ ಇದಾಯ್ತು, ಕ್ರ್ಯಾಕ್ ಆಯ್ತು. ಕ್ರ್ಯಾಕ್ ಆಗಿ ರಕ್ತ ಬಂತು. ಮತ್ತೆ ಕಣ್ಣಲ್ಲಿ ಈಗ ನರವೆಂತ ಇದಿರ್ಬೇಕು. ಸರ್, ಇದು ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಇಲ್ಲಿ ಶೃಂಗೇರಿ ಹತ್ರ ಕೊಟ್ಟಿದ್ದೇವೆ ಕಂಪ್ಲೇಂಟ್, ಅಲ್ಲಿ ತಗೊಂಡಿದ್ದಾರೆ. ಓಕೆ. ಮೊಹಮ್ಮದ್ ಮುಸ್ತಾಕ್ ಅಂತ ಹೇಳಿ. ಮೊಹಮ್ಮದ್ ಮುಸ್ತಾಕ್ ಅಂತ ಹೇಳಿ. ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಶೃಂಗೇರಿಯಲ್ಲಿ? ಹೌದು ಸರ್. ಏನಾಗಿದೆ ಅದು? ಸರ್, ಅದೇ ಬೇರೆ ಗಾಡಿಯವರು ಹೊಡೆದು ಹೋಗಿದ್ದಾರೆ, ನಮ್ಮ ಗಾಡಿ ಅಂತ ಹೇಳಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು
ಬಂದು ಮಾರಣಾಂತಿಕ ಹಲ್ಲೆ ಮಾಡಿ ಇದೆಲ್ಲ ಮಾಡಿದ್ದಾರೆ. ಗೋಲ್ಡು ಇದೆಲ್ಲ ಇಲ್ಲ. ಬಂದು 16 ಜನ ಬಂದಿದ್ದಾರೆ. ಒಂದು ಹೊಡೆದು ಅಣ್ಣನಿಗೆ ಹೊಡೆದ್ರು, ಮತ್ತು ನನ್ನ ಮಾವನಿಗೆ ಹೊಡೆದ್ರು, ಮತ್ತು ಲೇಡೀಸಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಹೊಡೆದು ಹೋಗಿದ್ದಾರೆ. ಅವ್ರು ಎಷ್ಟು ಜನ ಇದ್ರು? ಸರ್ ಒಂದು 16-17 ಜನ ಇದ್ದಾರೆ. ನೀವು ಎಷ್ಟು ಜನ ಇದ್ರಿ? ನಾವು ನಮ್ಮ ಗಾಡಿಯಲ್ಲಿ ಒಟ್ಟು 20 ಜನ ಇದ್ವಿ. ಒಟ್ಟು ಎಷ್ಟು ಗಾಡಿ ಇತ್ತು ನಿಮ್ದು? ನಮ್ದು 3 ಗಾಡಿ ಇತ್ತು. ಎಲ್ಲ ನೀವು ಕಾರಲ್ಲೇ ಬಂದಿದ್ದು? ಹಾಂ, ಎಲ್ಲ ಕಾರಲ್ಲೇ. ಏನಂದ್ರು ಫಸ್ಟ್ ಅವರು? ಸರ್ ಅವರು ಮಾತಾಡ್ತಿದ್ರು, ಗಾಡಿ ಟಚ್ ಆಗಿದೆ ಅಂತ ಹೇಳಿ ಸುಮ್ಮನೆ ಹೇಳ್ತಿದ್ರು. ಗಾಡಿ ಟಚ್ ಆಗಲಿಲ್ಲ, ನಮ್ಮ ಗಾಡಿನೇ ಟಚ್ ಆಗಿದೆ ಅಂತ ಸುಮ್ಮನೆ ಹೇಳ್ತಿದ್ರು. ಮಾತಾಡೋಣ ಅಂದಕ್ಕೆ ಮೈಗೆ ಬಂದರು ಹೊಡಿಲಿಕ್ಕೆ. ಅವರು ಏನಾದ್ರು ಬರೀ ಕೈಯಲ್ಲೇ ಹೊಡೆದ್ರ ಇಲ್ಲ ಬೇರೆ ಏನಾದ್ರು? ಇಲ್ಲ, ಅವರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ. ಕಲ್ಲಲ್ಲಿ ಹೊಡೆದಿದ್ದಾರಾ? ಅಣ್ಣನಿಗೆ ಕಲ್ಲಲ್ಲಿ ಹೊಡೆದು, ಮಾವನಿಗೂ ಕಲ್ಲಲ್ಲಿ ಹೊಡೆದಿದ್ದಾರೆ. ನಿಮ್ಮ ಹೆಸರು? ಸರ್ ಅಬ್ದುಲ್ಲಾ ಹಮೀದ್. ಅಬ್ದುಲ್ ಹಮೀದ್. ಸರ್ ಏನಿತ್ತು ಸರ್ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಸಂಜೆ ಹೊತ್ತು ಶೃಂಗೇರಿಯಲ್ಲಿ? ಹೌದು, ಅದೇ ನಮ್ದೇನು ತಪ್ಪಿರಲಿಲ್ಲ. ನಾವು ಅದಷ್ಟೇ ಹೇಳಿದ್ದು, ನಮ್ಮ ಗಾಡಿ ಎಲ್ಲ ಅಲ್ವಾ, ನೀವೆಂತಕ್ಕೆ ಇದು ಮಾಡಿದ್ದು ಅಂತ. ಅಷ್ಟೇ ಅವರಿಬ್ಬರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಮತ್ತೆ ಒಬ್ಬ ಬಂದರು, ಅದೇ ಇಬ್ಬರು ಬಂದವರು ಬೈಕಲ್ಲಿ ಬಂದು ನಮ್ಮ ಹತ್ರ ಕೇಳಿದ್ದಕ್ಕೆ, ನಮ್ದಲ್ಲ ಅಲ್ವಾ ಗಾಡಿ, ನೀವೆಂತಕ್ಕೆ ಫ್ಯಾಮಿಲಿ ಇರುವಾಗ ಬಂದು ಕೇಳು, ಸರಿ ಅಲ್ಲಲ್ವಾ ಅಂತೇಳಿ ಅವ್ರು ಸ್ವಲ್ಪ ಕೂಲ್ ಆದರು. ಆದರೆ ಅದರ ನಡುವಿನ ಒಬ್ಬ ಬಂದ, ಅವನು ಬಂದು ಇದ್ದವರಿಗೆ ಫೋನೆಲ್ಲ ಮಾಡಿ ಎಲ್ಲ ತುಂಬ ಜನ ಬರುವ ಹಾಗೆ ಮಾಡಿದ್ದೆ ಅವನು. ಸೇರಿಸಿದ್ದೆ ಅವನು. ಕೇಳಿದ್ದಕ್ಕೆ ಪೊಲೀಸಿಗೆ ಫೋನ್ ಮಾಡೋದು ಅಂತ ಹೇಳಿದವನು. ಅವನು ನಿಜವಾಗಿ ಪೊಲೀಸಿಗೆಲ್ಲ, ಅವನ ಗ್ಯಾಂಗ್ ಬರೀತ್ತು, ಅವರಿಗೆ ಫೋನ್ ಮಾಡಿದ್ದು. ಅವರೆಲ್ಲ ಬಂದು ಎಲ್ಲರೂ ಹೊಡೆಯುವುದೇ. ನನ್ನ ಅಕ್ಕನ ಮಗ, ಅವನಿಗೊಂದು ಕಲ್ಲಲ್ಲಿ ಹೊಡೆದಿದ್ದಾರೆ. ನಾ ಬಚ್ಚ ಮಾಡಲಿಕ್ಕಂತ ಹೋದಾಗ ನಮಗೆ ಸಹ ಪೆಟ್ಟು ಬಿದ್ದಿದೆ. ಈಚೆಗಡೆ ತಮ್ಮನಿಗೆ ಕಾರು ಒಳಗೆ ಅವನಿರುವಾಗ ಎಳ್ದು ಅವನ ಮೈ ಮೇಲೆ ಉಂಟಲ್ವ ಗಾಯ ಎಲ್ಲ, ಆವಾಗ ನಾನು ಅಣ್ಣ ಆದವನು, ಅವನು ತಮ್ಮ. ಆಗ ಅಣ್ಣನವ್ರು ಬಿಡ್ಲಿಕ್ಕೆ ಆಗ್ತಾರೆ ಥರ ನಾನು ಕವರ್ ಮಾಡಲಿಕ್ಕೆ ಹೋಗುವಾಗ ಒಂದು ಎಷ್ಟು ಜನ ಬಂದು ಮೈ ಮೇಲೆ ಹೊಡಿಲಿಕ್ಕೆ ಹೋದವು. ನಾವೇನು ಕೈ ಎತ್ತಲಿಕ್ಕೆ ಹೋಗಲಿಲ್ಲ. ನನಗೆ ಇದಾಗ್ತದೆ ಅಂದರೆ ಬ್ರೈನ್ ಅಂದರೆ ಇದು ಕಣ್ಗತ್ತಲೆ ಬಂದಾಗ ಆಗ್ತದೆ, ಜನರನ್ನು ಕಾಣೋದಿಲ್ಲ. ಪೆಟ್ಟು ಬೀಳ್ತದೆ ಸರಿ. ಅದರ ನಂತರ ಪೊಲೀಸ್ನವ್ರು ಬಂದ ನಂತರ ಒಬ್ಬರು ಹೊಡೆದವರು ಅಲ್ಲಿ ನಿಂತಿರಲಿಲ್ಲ, ಎಲ್ಲ ಓಡಿದ್ದಾರೆ. ಯಾಕೆ? ಅವ್ರಾಗಾದ್ರೆ ಹೊಡಿಲಿಕ್ಕೆ ಬಂದದಲ್ಲ ಸರ್. ಅಷ್ಟೇ. ನೀವು ಎಲ್ಲಿಗೆ ಬಂದವರು? ನಾವು ಅಕ್ಕನ ಮನೆಗೆ ಫಂಕ್ಷನ್ ಇತ್ತು. ನನ್ನ ಅಕ್ಕನ ಮಗನ ಮಗುವಿನ ಫಂಕ್ಷನಿಗೆ ಬಂದದ್ದು. ನಾವು ದರ್ಗಾಗಂತ ನಾವು ಶೃಂಗೇರಿಗೆ ಹೊರಟವರು. ಅಷ್ಟೊತ್ತಿಗೆ ಅವರು ಎಲ್ಲ ನಮಗೆಲ್ಲ ಊರು ಗೊತ್ತಿಲ್ಲ, ನಾವು ಉಡುಪಿಯವರಲ್ವ. ಅಲ್ಲಿ ಬಂದು ಅವ್ರು ಅಡ್ಡ ಆಗಿದ್ದು. ಇಬ್ಬರು ಹುಡುಗರು. ಮತ್ತೆ ಅವರು ಒಟ್ಟು ಅಂದಾಜು ಎಷ್ಟು ಜನ ಇದ್ರು ಒಟ್ಟು? ಅವರು ಅದೇ ಒಬ್ಬ ಹುಡುಗ ಇದ್ದಾನಲ್ಲ, ಅವನು ಎಷ್ಟು ಜನರನ್ನು ಕರೆಸಿದಂತ ಗೊತ್ತಿಲ್ಲ. ಬಂದಿದ್ದಾರೆ ಬೈಕಲ್ಲಿ, ಕಾರಲ್ಲಿ, ಇದರಲ್ಲಿ ಬಂದು ಹೊಡೆದಿದೆ ಅವರು ಆ್ಯಕ್ಚುಲಿ ಅವರಿಗೆ ಒಂದು ಹೊಡೆಯೋದೆಂದು ಗೊತ್ತು. ಅವ್ರು ಯಾರು ಏನು ಅಂತ ಅದು ನಾವು ನೋಡ್ಲಿ, ನಮಗೆ ಪರಿಚಯನೇ ಇಲ್ಲ ಅಲ್ಲ ಅವತ್ತು. ಇಲ್ಲಿ ಲೋಕಲ್ನವ್ರು ಯಾರು ನಿಮ್ಮ ಜೊತೆ ಇರಲಿಲ್ಲ? ನಮಗೆ ಪರಿಚಯ ಇಲ್ಲ ಇಲ್ಲಿ ಅಲ್ಲ, ನಾವು ಅಲ್ಲಿ ಅವರು. ನಮ್ದು ಫ್ಯಾಮಿಲಿ ಮಾತ್ರ ನಮ್ಮ ಜೊತೆ ಇರೋದು. ಲಾಸ್ಟ್ ಹೆಂಗಸರ ಮೇಲೆಲ್ಲ ಇದು ಮಾಡಿದ್ದಾರೆ. ನನ್ನ ಅಕ್ಕನ ಸೊಸೆ ಮೇಲೆ ಅವರು ಕೈ ಮಾಡಿದ್ದಾರೆ, ನಮ್ಮ ತಾಯಿ ಮೇಲೆ ಕೈ ಮಾಡಿದ್ದಾರೆ. ಬಂಗಾರ ಎಲ್ಲ ತಕೊಂಡಿದ್ದಾರೆ. ನನ್ನ ಅಕ್ಕನ ಸೊಸೆಯ ಕುತ್ತಿಗೆ ಚಿನ್ನ ಎಳ್ದಿದ್ದಾರೆ ಅವರು. ಬಂಗಾರ ಎಲ್ಲ ತಗೊಂಡು ಅವರು ಒಂದು ದಿಕ್ಕಲ್ಲಿ ಕಳ್ಳರಾಗಿರ್ಬೋದು, ಒಂದು ದಿಕ್ಕಲ್ಲಿ ಈ ತರ ಆಗಿರ್ಬೋದು. ಅವ್ರಿಗೆ ಏನಾದ್ರು ಯಾವ ಕಡೆಯಿಂದ ಏನಾದ್ರು ಬೆಂಬಲ ಇದ್ದವರು ಅಂತ ಹೇಳಿ ಅನ್ಸುತ್ತಾ? ಅದೇನು ಅನ್ಸಲ್ಲ ನಮ್ಗೆ. ಪೆಟ್ಟು ಬೀಳುವಾಗ ಜನರನ್ನೇ ಕಾಣ್ತಿರ್ಲಿಲ್ಲ ನನಗೆ. ಶೃಂಗೇರಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಅವ್ರ ಸಂಬಂಧಿ ಇಲ್ಲಿ ಅವರು ಜುಬೇದಾ ಮೇಡಮ್ ಅಂತ ಹೇಳಿದ್ದಾರೆ, NR ಪುರದವರು. ಅವರು ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದರು, ಮೆಂಬರ್ ಆಗಿದ್ದಾರೆ ಹಾಲಿ. ಅವರೊಂದು ಅಭಿಪ್ರಾಯ ಕೇಳೋಣ, ಏನು ಹೇಳ್ತಾರೆ ಅಂತ. ಮೇಡಮ್ ಅವರು, ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ಶೃಂಗೇರಿಯಲ್ಲಿ. ಭಾಳಷ್ಟು ಜನರಿಗೆಲ್ಲ ಪೆಟ್ಟಾಗಿದೆ. ಇವತ್ತು ನಾವು ಇಲ್ಲಿ ಕೊಪ್ಪ ಹಾಸ್ಪಿಟ್ಲಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಮೇಡಮ್? ಸರ್, ನಿನ್ನೆ ಏನು ಶೃಂಗೇರಿಯಲ್ಲಿ ಆಗಿದೆ, ಅದು ನನ್ನ ಮಗಳು, ಅಳಿಯ ಮತ್ತು ಅವ್ರ ಫ್ಯಾಮಿಲಿ ಅವರು ದರ್ಗಕ್ಕೆ ಭೇಟಿ ಕೊಡಲಿಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ
ಯಾರು ದುಷ್ಕರ್ಮಿಗಳು ಅವರ ಉದ್ದೇಶ ಏನಿತ್ತು ಅಂತ ನಮಗೆ ಗೊತ್ತಿಲ್ಲ. ಅವರು ನಮ್ಮ ಗಾಡಿಗೆ ಅಡ್ಡಗಟ್ಟಿ ನೀವು ನಮಗೆ ಆಕ್ಸಿಡೆಂಟ್ ಮಾಡಿದ್ದೀರಾ ಅಂತ ಆರೋಪ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ ಆ ಥರ ಏನಾರು ಟಚ್ ಆಗಿದ್ದರೆ ಬನ್ನಿ ಸ್ಟೇಷನಿಗೆ ಹೋಗೋಣ ಅಂತ. ಬಟ್ ಅವ್ರು ಯಾರು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಡ್ರಿಂಕ್ಸ್ ಮಾಡಿದ್ರು ಅಂತ ಅನಿಸುತ್ತೆ. ಅವರು ಇವರಿಗೆ ಏಕಾಏಕಿ ಎಲ್ಲರೂ ನುಗ್ಗಿ ನನ್ನ ಮಗಳಿಗೂ ಹೊಡೆದಿದ್ದಾರೆ, ಅಳಿಯ ಅವ್ರ ಫ್ಯಾಮಿಲಿಗಳಿಗೆಲ್ಲ ಹೊಡೆದು ರಕ್ತ ಸೋರೋ ಹಾಗೆ ಮಾನವೀಯತೆಯೇ ಇಲ್ಲದ ರೀತಿಯಲ್ಲಿ ಅವ್ರು ನಡ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಅದು ಶಾರದಾಂಬೆ ನೆಲೆಸಿರುವಂತಹ ಈ ಕ್ಷೇತ್ರದಲ್ಲಿ ಈ ಥರ ಮಾಡಿರೋದು ನಾನಂತೂ ಖಂಡಿತವಾಗಿ ಖಂಡಿಸ್ತೀನಿ. ಯಾಕಂದರೆ ಮಹಿಳೆಯರು ಒಂದು ಜೀವನ ನಡೆಸೋದೇ ಕಷ್ಟ ಆಗಿದೆ. ಅಂತಹ ದುಸ್ಥಿತಿ ನಮ್ಮ ಕ್ಷೇತ್ರದಲ್ಲಿ ಉಂಟಾಗ್ತಿದೆಯಲ್ಲ ಅಂತ ನನಗೆ ತುಂಬ ಬೇಜಾರಾಗಿದೆ. ನಾನು ಒಂದೇ ಕೇಳೋದು, ನಮಗೆ ನ್ಯಾಯ ಬೇಕಷ್ಟೆ. ಮೇಡಮ್, ಅವರು ಈಗ ಹಲ್ಲೆ ಮಾಡಿದಿರೋರು ತುಂಬಾ ಗುಂಪಲ್ಲಿ ಯಾರು ಅಂತ ಗೊತ್ತಿಲ್ಲ, ಗುಂಪಲ್ಲಿ ಬಂದು ಹೊಡೆದಿದ್ದಾರೆ. ಅಕಸ್ಮಾತ್ ಇವ್ರ ಗಾಡಿ ಟಚ್ ಆಗಿದ್ರು ಸಮೇತವಾಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೋದಿತ್ತು. ಪೊಲೀಸನ್ನು ಕರ್ಕೊಂಬಂದು ಏನು ಹೇಳಿಕೆಗಳನ್ನು ಕೊಡ್ಬೇಕು. ಆದರೆ ಅವ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ, ಅದು ತಪ್ಪು. ಅದು ನಾವು ಖಂಡಿಸ್ತೀವಿ. ಯಾವುದೇ ಸಂಘಟನೆ ಆಗಲಿ ಯಾವುದೇ ಪಕ್ಷ ಆಗಲಿ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಯಾರೇ ಆಗಿರಲಿ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದು ನನ್ನ. ಈಗ ನೋವು ಬಿಟ್ರೆ ಮತ್ತೆ ನಿಮ್ಗೆ ಈ ಒಂದು ಇದರಲ್ಲಿ ಇನ್ಸಿಡೆಂಟ್ ಅಲ್ಲಿ ನಿಮ್ಗೆ ಏನೆಲ್ಲ ನಷ್ಟ ಆಗಿದೆ ಮೇಡಮ್? ನನ್ನ ಮಗಳಲ್ಲಿ ಕೊರಳಲ್ಲಿದ್ದಂತಹ 40 ಗ್ರಾಮ್ ಅಂದಾಜು ಮೊತ್ತದ ಸರ ಕಳೆದೋಗಿದೆ. ಆಮೇಲೆ ನನ್ನ ಮಗಳಿಗೆ ಮಹಿಳೆಯರ ಮೇಲೆ ಮಹಿಳೆಯನ್ನ ಪೂಜ್ಯ ಭಾವನೆಯಲ್ಲಿ ಕಾಣುವಂತಹ ನಮ್ಮ ಕ್ಷೇತ್ರ, ಅದರಲ್ಲೂ ಸ್ಪೆಷಲ್ ಆಗಿ ಶಾರದಾಂಬೆ ಕ್ಷೇತ್ರದಲ್ಲಿ ಅದೇ ಊರಲ್ಲಿ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿ ಬುರ್ಕಾ ಬಿಚ್ಚಿ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ. ಅದು ತುಂಬಾನೇ ಆಘಾತ ಆಗಿದೆ. ಯಾಕಂದ್ರೆ ಯಾವ ಧರ್ಮವನ್ನು ನೋಯಿಸೋದಂತಹ ನಮ್ಮ ಒಂದು ಭಾರತ ದೇಶದಲ್ಲಿ ಧರ್ಮದ ಬಗ್ಗೆ ಮಾತಾಡೋದು ಖಂಡನೀಯ ಅಂತ ಹೇಳ್ತೀನಿ ಸರ್. ಈಗ ಪ್ರಕರಣ ದಾಖಲಾಗಿದೆ ಶೃಂಗೇರಿ ಸ್ಟೇಷನ್ ಅಲ್ಲಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಮೇಡಮ್? ಪೊಲೀಸ್ ಅವರು ಹೇಳಿದ ಪ್ರಕಾರ 2 ಅರೆಸ್ಟ್ ಮಾಡಿದ್ದೀವಿ. ಇನ್ನು ಉಳಿದವರು ನಾಪತ್ತೆ ಆಗಿದ್ದಾರೆ. ಅವರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಅಂದಾಜು ಎಷ್ಟು ಜನ ಇದ್ರು ಅವರು? ಎಲ್ಲ ಹುಡುಗರೇನ? ಎಲ್ಲ ಹುಡುಗರು ಸುಮಾರು 16ರಿಂದ 18 ಜನ ಅಂತ ಹೇಳಿದ್ದಾರೆ ಸರ್. ಅದರಲ್ಲಿ ಜ್ಞಾನ ಭಾರತಿ ಸ್ಕೂಲ್ ಡ್ರೈವರ್ ರವಿ ಸಂಜಯ್ ಅನ್ನೋರು, ಜ್ಞಾನ ಭಾರತಿ ಸ್ಕೂಲ್ನವರು, ಡ್ರೈವರ್ ಒಬ್ರು. ಅದರಲ್ಲಿ ಜನ ಒಟ್ಟು ಮಾಡ್ಲಿಕ್ಕೆ ಮುಖ್ಯ ಪಾತ್ರ ಅವರೇ. ಜನನ ಓಮಿನಿಯಲ್ಲಿ ಅವರೇ ಕರ್ಕೊಂಡು ಬಂದಿರೋದು. ಹಾಗಾಗಿ ಎಲ್ಲರೂ ಸೇರಿ ಅವರು ಮನಸ್ಸಲ್ಲಿ ರಾಬರಿ ಇದೆಯೋ ಅಥವಾ ಇವರನ್ನೆಲ್ಲ ಕೊಲೆ ಮಾಡೋ ಉದ್ದೇಶ ಇತ್ತೋ ಏನೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಎಲ್ಲೂ ಆಗಬಾರ್ದು ಸರ್. ಅದರಲ್ಲೂ ಫ್ಯಾಮಿಲಿ ಹೋಗೋತ್ತಿಗೆ ಯಾವ ಧೈರ್ಯದ ಮೇಲೆ ನಾವು ಓಡಾಡ್ಲಿಕ್ಕಾಗತ್ತೆ? ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲೇಬೇಕು. ಯಾಕಂದ್ರೆ ಈ ತರ ಅಹಿತಕರ ಘಟನೆ ಮುಂದೆ ಎಲ್ಲೂ ನಡಿಬಾರ್ದು. ಯಾಕಂದ್ರೆ ಮಹಿಳೆಯರು ಧೈರ್ಯವಾಗಿ ಹೊರಗಡೆ ಓಡಾಡೋದು, ಫ್ಯಾಮಿಲಿ ಜೊತೆಲೇ ಓಡಾಡೋದು ಕಷ್ಟ ಆದಾಗ ಇನ್ನು ಒಬ್ಬಂಟಿಯಾಗಿ ಎಲ್ಲಿ ಓಡಾಡಕ್ಕೆ ಸಾಧ್ಯ ಆಗುತ್ತೆ ಸರ್. ಓಕೆ ಮೇಡಮ್, ಧನ್ಯವಾದಗಳು.